ಅದು ರಾಹುಲ್ ಗಾಂಧಿನ ಮಗು ಅಲ್ವಾ, ಮಗುಗೆ ಹೆಂಗೆ ಗೊತ್ತು ಆಡಳಿತ ಮಾಡೋದು. ಮೋದಿ ಆದರೆ ರಾಜ್ಯಭಾರನೋ ದೇಶಭಾರನೆಲ್ಲ ವಹಿಸ್ಕೊಂಡು ಮಾಡ್ತಾರೆ. ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಲೋಕಸಭೆಗೆ ನಮ್ಮ ಮೋದಿಜಿನೇ ಬೇಕು. ಮೋದಿ ಇಸ್ ದ ಐಕಾನ್. ಯಾಕಂದರೆ ನಾವು ಇಂದಿರಮ್ಮನ ಕಾಲದಿಂದನೂ ನಾವು ಅವ್ರದ್ದು ಒಂದು ಚೂರು ಅನ್ನ ತಿಂದೀವಿ, ಆ ಋಣ ಕಳೀಬಾರ್ದು. ಹೌದಾ? ಈಗ ಕಾಂಗ್ರೆಸ್ ಸರ್ಕಾರ ಬಂದು ಹೆಣ್ಮಕ್ಳಿಗೆ ಎಲ್ಲ ಬಸ್ ಫ್ರೀ ಮಾಡಿ ಹೆಣ್ಮಕ್ಳು ಟೂರಿಗೆ ಹೋಗ್ತಾರೆ, ಗಂಡು ಮಕ್ಳಿಗೆ ಬಾರಿಗೆ ಹೋಗ್ತಾರೆ. ಹಂಗಾಗಿ ನಮಗೆ BJPನೇ ಬರ್ಬೇಕು. ಕಾಂಗ್ರೆಸ್ ಇದು ನರೇಂದ್ರ ಮೋದಿನೇ ಪ್ರಧಾನಿ ಆಗ್ಬೇಕು. ಯಾರಾದರೂ ಪರವಾಗಿಲ್ಲ, ನಮಗೇನ್ರಿ ದುಡಿಯೋದು ಕಮ್ಮಿ ಇಲ್ಲ, ದುಡಿಯೋಕ್ಕೆ ತಪ್ಪಲ್ಲ. ಹಾಗಾಗಿ ನಾವು ಯಾರಾದರೂ ಪರವಾಗಿಲ್ಲ. ಹಾಂ, ಅವರಾದರೆ ಓಡಿಸ್ಕೊಡಲ್ಲ, ಇವರಾದರೂ ಓಡಿಸ್ಕೊಡಲ್ಲ, ನೀವಾದರೂ ಓಡಿಸ್ಕೊಡಲ್ಲ ಅಲ್ವಾ? ಹಂಗಿದೆ ವ್ಯವಹಾರ. ಅವೆಲ್ಲ ಬಿಡ್ರಿ, ಅವ್ರು ತಗೊಂಡು ಏನು ಮಾಡ್ತೀರಿ? ಕಾಂಗ್ರೆಸ್ನವ್ರು ಮಾಡ್ತಾರೆ ಪಾಪ. ನೋಡಿ ಬಸ್ಸಿನಾಗ ಎಲ್ಲ ಹೆಣ್ಮಕ್ಳು ಹೆಂಗೆ ಬರ್ತಿದ್ದಾರೆ ನೋಡಿರಿ. ಪುಕ್ಷೇಟ್ ಅಂದರೆ ಎಲ್ಲರೂ ಬರ್ತಾರೆ. ಅವೆಲ್ಲ ನಮ್ಮಿಂದನೇ ತಗೊಳೋದು, ನಮ್ಮ ತೆರಿಗೆ ಹಣದಿಂದ ಅವ್ರಿಗೆ ಮಾಡ್ತಿದ್ದಾರೆ ಅಷ್ಟೇ. ಆಗಿದ್ರು ಬಿಟ್ಟರೆ ಏನಿಲ್ಲ. ಸರ್, ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲ. ನಾನೊಂದು ಮಾತಾಡೋಕ್ಕಂತ ಮಾತಾಡ್ತಾ ಇದ್ದೀನಿ. ಒಂದು ಈಗ ಭಾರಿ ಜನ ಯುವಕರು ಇದ್ದಾರೆ. ಯುವಕರು ಕುಡುಕರಾಗ್ತಾ ಇದ್ದಾರೆ, ಅಧ್ವಾನ ಆಗ್ತಾ ಇದ್ದಾರೆ, ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ನಿರುದ್ಯೋಗಿಗಳಿಗೆ ಹೀನವತ್ತೆ ಆಗಿದ್ದಾರೆ. ಅವ್ರಿಗೆ ಒಂದೊಂದು ಕೆಲಸ ಕೊಟ್ಟು ಎಲ್ಲ ಸಂಸಾರಿಕರಿಗೂ ನೆಮ್ಮದಿ ಕೊಟ್ಟು ಹೆಣ್ಮಕ್ಳಿಗೆ ಒಂದು ಶಾಂತಿ ರೀತಿಯಾಗಿ ಕೊಡ್ಬೇಕಂತಂದೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತೊಂದರೆ ಇಲ್ಲ, ಸರ್ಕಾರ ಕ್ಲೀನಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು. ಮಾಲ ರಾಹುಲ್ ಗಾಂಧಿ ಆಗ್ಬೇಕು. ನಮ್ಗೆ ಅವರು ಮತ್ತೆ ಹಿಂದಿನಿಂದ ಭಾಳ ಬಡತನದಿಂದ ಇರೋರಿಗೆ ಎಲ್ಲ ತುಂಬ ಜೀವನ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನಮಗೂ ಏನೋ ಒಂದು ಅನುಕೂಲ ಮಾಡಿಕೊಡ್ತಿದ್ದಾರೆ. ಅದಕ್ಕಾಗಿ ಅವ್ರು ಆಗಲೇಬೇಕಂತ ನಮಗೆ ಅಷ್ಟೇ. ಕಾಂಗ್ರೆಸ್ಸೇ ಬರಬೇಕು. ಬಡವರು ಬಗ್ರು ಬದುಕಬೇಕು ಅಂದರೆ 2000 ರೂಪಾಯಿ ಹೆಣ್ಮಕ್ಳಿಗೆ ವಯಸ್ಸಾದ್ರೆ ಎಷ್ಟು ಅನುಕೂಲ ಇದೆ. ಅದು ಇವರು BJP ಹಾಕ್ಬಿಟ್ರೆ ಆಗೋದು. ಹಳ್ಳ ತಗೋದೆ ಅವ್ರ ಹೆಣ್ಮಕ್ಳೆಲ್ಲ ವಯಸ್ಸಾದವರು. ಹೌದಾ? ಕರೆಕ್ಟಾ? ಮನೆ ಬಾಡಿಗೆ ಬಂತು, ಬಡವ್ರಿಗೆ ಬಗ್ರಿಗೆ ಬಂತು, ಅಕ್ಕಿ ಗೋಧಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಅನುಕೂಲ ಆಗೈತೆ. ಕರೆಂಟ್ ಬಿಲ್ ಕಟ್ಟಕ್ಕೆ, ಬಾಡಿಗೆ ಕಟ್ಟಕ್ಕೆ ಎಲ್ಲ ಅನುಕೂಲ ಆಗೈತೆ. ಅವ್ರು ಸಿದ್ದರಾಮಯ್ಯ ಅವರು ಬಂದರೆ. ಈಗ ಪ್ರಧಾನಿ ಆಗ್ಬೇಕಾದ್ರೆ ನರೇಂದ್ರ ಮೋದಿಯವರೇ ಆಗ್ಬೇಕು. ಯಾಕಂದ್ರೆ ನಾವು ಮಿಲಿಟ್ರಿ ಒಳಗೆ ಸರ್ಚ್ ಮಾಡಿವಿ, ಜವಾಹರ್ಲಾಲ್ ನೆಹರು ಇದ್ದಾಗ ಮಾಡಿವಿ. ನಮ್ಗೆ ಉಡಾಕ್ ಬಟ್ಟೆ ಸಿಗ್ತಿದ್ದಿಲ್ಲ, ಬಾರ್ಡ್ರ್ ಇದ್ದಾಗ ದೌಡ ನಮ್ಗೆ ರೇಷನ್ ಸಿಗ್ತಿದ್ದಿಲ್ಲ. ಈ ಮೋದಿಯವ್ರು ಬಂದ್ಮ್ಯಾಗ ಮಿಲಿಟ್ರಿಯವರೆಲ್ಲ ಎಷ್ಟು ಫೆಸಿಲಿಟಿ ಆಗೈತೆ ನೋಡ್ರಿ. ಈಗ ಇದು ಇಂಥ ಪ್ರಧಾನಿ ಎಂದೂ ಆಗಿಲ್ಲ, ಈಗ ಮುಂದೆ ಆಗೋದನ್ನಿಲ್ಲ. ಗ್ಯಾರಂಟಿ ಅವರೇ ಬರಬೇಕು. 410 ಸೀಟ್ ಗ್ಯಾರಂಟಿ ಬರ್ತಾವಂತ ನನಗೆ ಅನಿಸ್ತದೆ. ಗ್ಯಾರಂಟಿ 410 ಪಾಸ್ ಆಗ್ತದೆ. ಅದಕ್ಕೆ ಅವರೇ ಬರಬೇಕು. ಯಾಕಂದರೆ ಬೇರೆದವ್ರ ಕೈಯಾಗ ಕೊಟ್ಟಿವಿ, ಭಾರತ ನಮ್ಮದು ಇಸ್ಲಾಮಿ ರಾಷ್ಟ್ರ ಆಗಿಬಿಡ್ತೈತಿ. ಏನ್ರಿ, ಹಿಂದೂ ಅಂತ ನಾವು ನಾಚಿ ಬಿಡ್ತೀವಿ. ನಾವು ನಮ್ಮ ಸಮಾಜದಾಗ ಏನೈತಿ, ನಾವು ಲಿಂಗಾಯತ, ನಾವು ಬಡವ, ನಾನು ಕುರುಬ, ಇದನ್ನು ಹೇಳಬಾರ್ದು. ನಾವು ಹಿಂದೂ ಅನ್ಬೇಕ್ರಿ, ಹೆಮ್ಮೆಯಿಂದ ಹಿಂದೂ ಹೇಳ್ಬೇಕು. ಅವ್ರು ಮುಸ್ಲಿಮ್ರಿಗೆ 108 ಜಾತಿ ಅದಾವೆ. ಅವ್ರು ಹೆಂಗೆ ಮುಸ್ಲಿಮ್ ಅಂತ ಹೇಳ್ತಾರೆ? ಅವ್ರಿಗೆ ಪಿಂಜಾರ್ ಐತಿ, ನದಾಫ್ ಅಂತ ಭಾಳ ಮಂದಿ ಐತೆ. ಆದರೆ ನಾವೇನು ಮಾಡ್ಬೇಕು ಗೊತ್ತಲ್ಲ ರೀ, ಹಿಂದೂ ಅಂತ ಹೇಳ್ಬೇಕ್ರಿ. ಅಂದಾಗನೇ ಹಿಂದೂ ರಾಷ್ಟ್ರ ಒಂದು ಆತಂದ್ರೆ 80% ಇದ್ದು ನಮ್ಮನ್ನು ಅವ್ರು ಆಳ್ತೀವಿ ಅಂತಾರೆ. 20% ಅವರು ಇದೇ ಲೆಕ್ಕ ಒಕ್ಕಟ್ಟು ಇದ್ರೆ ಎಲ್ಲ ಆಕೈತಿ. ಬೇಡ ಸರ್, ನಮಗೆ ಯಾವ ಗ್ಯಾರಂಟಿ ಬೇಡ. ನೋಡ್ರಿ, ಬಸ್ ಸ್ಟ್ಯಾಂಡ್ ತುಂಬ ಬರೀ ಹೆಣ್ಮಕ್ಳು ಇದ್ದಾರೆ. ಮಕ್ಕಳಿಗೆ ಬಸ್ ಇಲ್ಲ, ಆ ಪೇಷಂಟಿಗೆ ಬಸ್ ಇಲ್ಲ. 60 ವರ್ಷ ವಯಸ್ಸಾಗಿರೋ ಅಜ್ಜಿ ಬಸ್ ಹತ್ತಕ್ಕೆ ಆಗ್ತಾ ಇಲ್ಲ. ಎಲ್ಲ ಫ್ರೀ ಮಾಡಿ ಕೊಟ್ಬಿಟ್ರೆ ದೇಶ ಮಾರಿಬಿಡ್ತಾರೆ ಇನ್ನು 6 ತಿಂಗಳಿಗೆ ವರ್ಷಕ್ಕೆ. ಫ್ರೀ ಬೇಡ. ದುಡ್ಕೊಂಡು ತಿಂದ್ವಿ ನಾವು. ಅವತ್ತೀಗ 60 ವರ್ಷದಿಂದನೇ ಜನ ದುಡ್ಕೊಂಡು ತಿಂದಿದ್ದಾರೆ. ಇವತ್ತು ದುಡಿಯೋಕ್ಕಾಗಲ್ವ? ಅವತ್ತು 60 ರೂಪಾಯಿ ಕೂಲಿ ಇದ್ದಾಗೆ ತಿಂತಾರೆ. ಇವತ್ತು 600 ರೂಪಾಯಿ ಒಂದು ದಿನ ಕೂಲಿ. ಜನ ಜೀವನ ಮಾಡ್ತಾರೆ, ದುಡಿತಾರೆ. ಯಾಕೆ? ಇಲ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ, ಅಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾರೆ, ನಮ್ಮ ದುಡ್ಡು ನಮಗೆ ಕೊಡ್ತಾರೆ. ಬಡ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಕೊಟ್ಟರೆ, ಒಂದು ಬಡ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಅದಕ್ಕೊಂದು ಅರ್ಥ ಇರುತ್ತೆ. ಹೆಣ್ಮಕ್ಳಿಗೆ ಫ್ರೀ ಮಾಡಿ ಗಂಡು ಮಕ್ಳು ಅನಾಥರ ಮಾಡಿದರೆ ಮನೆಯಿಂದ ಏನಾರ ಒಂದಿಷ್ಟು ಯಾರಿಗಾರ ಕಾಯಿಲೆ ಆಯಿತು, ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಕೊಡಮ್ಮ ಅಂದರೆ ಹೆಣ್ಮಕ್ಳು ಇರೋಂಗಿಲ್ಲ. ನಾನು ಅಲ್ಲಿ ಹೋಗ್ತೀನಿ, ನಾನು ಇಲ್ಲಿ ಹೋಗ್ತೀನಿ, ಕಟ್ಟಿದರೆ ಗಂಟು ಮುಟ್ಟೆ ಮುಗಿಯೋಯ್ತು. ರಾಹುಲ್ ಗಾಂಧಿ ಬೇಕು ನಮಗೆ ಅಭಿವೃದ್ಧಿ. ಈಗೆಲ್ಲ 15-20 ವರ್ಷ ಆಯ್ತು. ಯಾರಿಗೆ ಮೋದಿಯವ್ರಿಗೆ ಕೊಟ್ಟು, ಈಗ ಇವ್ರಿಗೊಂದು ಟೈಮ್ ಕೊಟ್ಟು ನೋಡೋಣ ನಾವು ಯಾವ ಥರ ಮಾಡ್ತಾರೆ ಏನಂತ. ಈಗ ಕಪ್ಪು ಕಾರಣ ತಗೊಂಬಂದೆಲ್ಲ ಬಡವ್ರಿಗೆ ಕೊಡ್ತಾವಂತ ಹೇಳಿದ್ರು. ಇವತ್ತಿನ ಕಾರಣಕ್ಕೆ ನಮ್ಗೆ ಯಾವುದು ಏನು ಆಗಿಲ್ಲ. ಗ್ಯಾಸ್ ರೇಟಿನ ದಿನಕ್ಕೆ ದಿನ ಬೆಲೆ ಏರ್ತೈತೆ ಹೊರತೆ ಕಮ್ಮಿ ಆಗ್ತಾಯಿಲ್ಲ. ಆಟೋದಾರ ಜೀವನ ಐತಲ್ಲ, 8 ಬದುಕ್ತಾಯಿಲ್ಲ ನಾವು. ಆ ರೀತಿ ಆಗಿ ಹೋಗಿತ್ತೆ ಜೀವನ ನಮ್ಮದು.
ನೋಡೋಣ ಇದೊಂದು ಟೈಮ್ ಕಾಂಗ್ರೆಸ್ಸಿಗೆ ಕೊಟ್ಟು ನೋಡೋಣ, ಮುಂದಿನ ಟೈಮ್ ಆಮೇಲೆ ಎರಡು ಏನಂತ ಗೊತ್ತಾಗುತ್ತೆ ಅದು. ಹೌದ್ರಾ? ರಾಹುಲ್ ಇವತ್ತು ಮೋದಿ ಕೊಟ್ಟದ ನಾವು ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಒಂದು ಟೈಮ್ ಇವ್ರಿಗೆ ಒಂದು ಸೈತ್ ಕೊಟ್ಟು ನೋಡೋಣ ರೀ. ಹೌದಲ್ರ, ದುಡ್ಕೊಂಡು ತಿನ್ನೋಕ್ಕೆ ಒಂದು ಆಸ್ಪದ ಕೊಟ್ಟರೆ, ಒಳ್ಳೆ ಉದ್ಯೋಗ, ಒಳ್ಳೆ ಇದನ್ನು ಕೊಟ್ಟರೆ ಜನ ದುಡ್ಕೊಂಡು ತಿನ್ನೋಕೆ ರೆಡಿ ಇದ್ದಾರೆ. ಅದು ಮೈಗಳತನ ಮಾಡೋಕೆ ರೆಡಿ ಮಾಡ್ತಿದ್ದಾರೆ ಅಷ್ಟೇ ಕಾಂಗ್ರೆಸ್ನವರು. ದುರಾಳು ಹೇಳಿದ್ದ. ಹೌದ್ರಾ? ಯಾವುದೇ ಆಗಲಿ ಒಂದು ವ್ಯವಸ್ಥೆನ ಕಟ್ಟುನಿಟ್ಟಾಗಿ ಇದನ್ನು ಮಾಡಿದರೆ ಮಾತ್ರ ದೇಶ ಚೆನ್ನಾಗಿರುತ್ತೆ. ಸುಮ್ಮನೆ ನಾನು ಕೊಡ್ತೀನಿ ನೀನು ಕೊಡಿ, ಯಾರಪ್ಪನ ಮನೆಯಿಂದ ಕೊಡ್ತಾರೆ, ನಮ್ಮದು ನಮಗೆ ಕೊಡೋದು. ಹೌದ್ರಾ? ಹಂಗಾಗಿ ನರೇಂದ್ರ ಮೋದಿ ಅವರು ಈ ಸರಿ ಬಂದರೆ ಒಳ್ಳೆ ಆಡಳಿತ, ಮುಂದಿನ ಫ್ಯೂಚರಿಗೆ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವ್ರು ಆಗ್ಬೇಕು ಸರ್. ಯಾಕಂದರೆ ಅವರು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ, ಅವೆಲ್ಲ ಬಸ್ ಫ್ರೀ ಇದೆ, ಎಲ್ಲ ಅನುಕೂಲ ಚೆನ್ನಾಗಿದೆ ಅವ್ರದ್ದು. ಯಾವ ಪಕ್ಷ ಬಂದ್ರೇನು ನಮ್ಮ ದೇಶ ನಮಗೆ ಚೆನ್ನಾಗಿದ್ದು, ನಾವು ಒಗ್ಗಟ್ಟಾಗಿದ್ದರೆ ಎಲ್ಲ ಇರಬೇಕು. ಜಾತಿಯುತ ಯಾರು ಬೇಡ, ನಾವು ಹಿಂದೂ, ನಾವು ಮುಸ್ಲಿಮ್ಸ್ ಏನೂ ಬೇಡ, ಎಲ್ಲ ಯಾರು ಬರಲಿ, ನಮ್ಮ ದೇಶ ಚೆನ್ನಾಗಿದ್ದು ನಮ್ಮ ಜನಗಳಿಗೆ ಚೆನ್ನಾಗಿದ್ದರೆ ಸಾಕು. ನಮಗೆ ದುಡಿಮೆ ಮಾಡಿಕೊಂಡು ನಮಗೊಂದು ಸವಲತ್ತು ಇರಬೇಕು ಜನಗಳಿಗೆ. ರೈತರಾಗಲಿ, ಆಟೋದರಾಗಲಿ, ಕೂಲಿ ಕೆಲಸ ಮಾಡೋರಾಗಲಿ, ಎಲ್ಲರಿಗೂ ಒಂದು ದುಡಿಮೆ ಇರಬೇಕು, ಎಲ್ಲರಿಗೂ ಒಂದು ಸವಲತ್ತು ಆಗಬೇಕು. ನರೇಂದ್ರ ಮೋದಿ ದೇಶದ ಹಿತ ಕಾಯ್ತಾರೆ, ಸೈನಿಕರನ್ನ ಬೆನ್ನೆಲುಬಾಗಿ ನಿಲ್ತಾರೆ, ಎಲ್ಲದಕ್ಕೂ ಬದ್ಧವಾಗಿದ್ದಾರೆ, ಒಳ್ಳೇದಕ್ಕೆ ಹೋರಾಟ ಮಾಡ್ತಾರೆ, ಒಳ್ಳೇದ್ರ ಸಲುವಾಗಿ ಜೀವನ ತ್ಯಾಗ ಮಾಡೋಕ್ಕಿದ್ದಾರೆ. ಅವರೇ ಮುಂದಿನ ಪ್ರಧಾನಿ ಆಗ್ಬೇಕನ್ನೋ ನಮ್ಮ ಆಸೆ. ಹೀಗಾಗಿ ಹಿಂದಿನ ಸಾಧನೆ ಆಗಲಿದ್ದೊಂದು ಸಾಧನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಆಗಲಿ ಅಂತ ನಾವು ಅಭಿಪ್ರಾಯ. ನಾವೇನು ಸಾಮಾನ್ಯ ಜನ ನಾವು ಹೋದ ಸಾಮಾನ್ಯ ಜನಕ್ಕಿಂತ ವಿಶ್ವದಾಗ ಮೋದಿನೇ ಬರ್ಬೇಕು ಅಂತ ಇನ್ನೊಂದು ಬಾರಿ ಬಂದರೆ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲ, ವಿಶ್ವ ಮಟ್ಟಕ್ಕೆ ಒಳ್ಳೆಯದಾಗ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ ಭಾರತ ಶಾಶ್ವತ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಆಯಾಮ ನಾನಾವಾಗಿ ಓಡಾಡ್ತದಲ್ಲ, ಅದು ನೆಕ್ಸ್ಟ್ ಈಗ ಅದು ಆಗೋದ್ರಾಗ ಐತಿ. ಈಗ ನೆಕ್ಸ್ಟ್ ಬಾರಿ ಬಂದರೆ ಭದ್ರತಾ ಮಂಡಳಿಯಲ್ಲಿ ಆಯಾಮ ಪ್ರಧಾನತ್ವ ಭಾರತ ಹೊಂದುತ್ತದೆ. ರಾಹುಲ್ ಗಾಂಧಿ ಆಗ್ಬೇಕ್ರಿ, ಹೊಸ ವ್ಯಕ್ತಿ ಆದ್ರೂ ಈಗ 10 ವರ್ಷ ಅವರು ಮೋದಿಯರಾಗ್ಯಾರ. ರೈತರಿಗೆ ಏನೇನೋ ಒಂದು ವಿಸಿಟ್ ಕೊಟ್ಟಿಲ್ಲ. ರೈತರಿಗೆ 900 ರೂಪಾಯಿ ಸತ್ತೋದಿದ್ದು 1500 ರೂಪಾಯಿ ತನಕ ಮಾಡ್ಯಾನ. ಆಮೇಲೆ ಗೊಬ್ಬರ ರೇಟು ಮ್ಯಾಕ್ ಹೋಗೈತೆ. ಆಮೇಲೆ ಏನೈತೆ ಔಷಧಗಳು ಜಾಸ್ತಿ ಮಾಡ್ಯಾನ ರೈತರದ್ದು. ಆಮೇಲೆ ಟ್ಯಾಕ್ರಿಗಳಿಗೆ ಡೀಸೆಲು 40ರಿಂದ 50 ರೂಪಾಯಿ ಇತ್ತು, 90 ತನಕ ಮಾಡಿಬಿಟ್ಟಾನ ಡೀಸೆಲು. ಪೆಟ್ರೋಲು 102 ರೂಪಾಯಿ ಮಾಡ್ಯಾನ ರೀ. 480 ರೂಪಾಯಿ ಇತ್ತು ಸಿಲಿಂಡ್ರ್, ಅದನ್ನು 1100 ರೂಪಾಯಿ ತನಕ ಮಾಡ್ಯಾನ ರೀ. ಈಗ ನೋಡ್ತಾ ಇದಾವಲ್ಲ ಈ ಪರಿಸ್ಥಿತಿ ಏನೈತಿ ಏನದು. ಹೆಣ್ಮಕ್ಳು ಫ್ರೀ 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 ಅಂತ ಮಾಡಿದ್ರು, ಹೆಣ್ಮಕ್ಳು ಫ್ರೀ ಫ್ರೀ ಅದು ಅವ್ರ ಗಂಡ ಹೆಂಡ್ತಿ ಹೊಡೆದಾಡೋ ಸೀಸನ್ನೇ ಬಂದೈತಿ. ಹೌದ್ರಾ? ಎಷ್ಟೊಂದು ಇದಾಗಿದ್ದಾವೆ, ಎಷ್ಟೊಂದು ಕೊಲೆ ಆಗಿದ್ದಾವೆ. ಈಗ ನೀವೇ ನೋಡಿದಿರಲ್ಲ, ಕಣ್ಣಾರ ನೋಡಿದಿರಲ್ಲ. ಇದೆ ಈಗ ಬರ್ಬೇಕಂದ್ರೆ ಇವರು ನರೇಂದ್ರ ಮೋದಿ ಬಂದರೆ ಪ್ರಪಂಚಕ್ಕೆ ಒಳ್ಳೆಯದಲ್ಲ, ಕರ್ನಾಟಕ ಎಲ್ಲದು ಒಳ್ಳೇದಾಗತ್ತೆ ನೋಡ್ರಿ. ಅದನ್ನು ಬಿಟ್ಟರೆ ಯಾರಲ್ಲ, ಇನ್ನು ಯಾರ ಕಾಲೂ ಮಾಡೋಕ್ಕಾಗಲ್ಲ. ಆಗಿಲ್ಲ, ಯಾಕಂದರೆ ಅವೆಲ್ಲ ಬಿಟ್ಟಿರೋ ಘೋಷಣೆ ಎಲ್ಲ ನಾವು ಮನೆ ಕಟ್ಟಲಿಕ್ಕೋಸ್ಕರ ಲೋನಿಗೆ ಅಂತ ಓದಿ ಅದು 22 ಬಂದ್ ಮಾಡಿದಾರಂತೆ. ಸುಮ್ಮನೆ ಮೋದಿದು ಹಂಗೆ ಈಗಲೂ ಮೆಸೇಜ್ ಬರ್ತದೆ ಮೊಬೈಲಿಗೆ, ಆದರೆ ಏನದು ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಏನಿಲ್ಲ ಅಂತದಾರೆ. ಹಾಗಾಗಿ ಅದಕ್ಕೆ ಮೋದಿ ಕಡೆಯಿಂದ ಏನು ಬೇಡ, ಆದರೆ ನಮಗೆ ಈ ಸರಿ ರಾಹುಲ್ ಗಾಂಧಿ ಆಗ್ಬೇಕಂತ ಇದೆ.